ಮೊನ್ನೆ ನಡೆದಿರುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂಥದ್ದು ಸತ್ಯ. ಯಾಕಂದರೆ ಈಗಾಗಲೇ ನಮಗಿರುವಂಥ ಸಂಖ್ಯೆ ಕಾಂಗ್ರೆಸ್ಸಲ್ಲಿರುವಂಥ ಸಂಖ್ಯೆ ನೋಡಿದಾಗ ನಮಗೆ 11 ಸೀಟಲ್ಲಿ ಮೈನಸ್ ಆಗಿ ಅವ್ರ ಕಡೆ 11 ಸೀಟ್ ಪ್ಲಸ್ ಆಗಿರುವಂಥದ್ದು ನೋಡಿದರೆ ಇದು ನೇರವಾಗಿ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ತಾಯಿದೆ. ಇದರಿಂದ ಯಾರು ಅನ್ನುವಂಥದ್ದನ್ನು ಕಂಡುಹಿಡುವಂಥದ್ದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಇದು ಕಾನ್ಫಿಡೆನ್ಷಿಯಲ್ ವೋಟ್ ಇರ್ತಾ ಇರೋದ್ರಿಂದ ನಾವು ಇಂಥವರೇ ಇದನ್ನು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಸಿಗುವಂಥದ್ದು ಭಾಳ ಕಷ್ಟ. ನಾವೇನು ಹೇಳ್ತಿರ್ತೀವಿ 100 ಜನ ಕಳ್ಳರು ತಪ್ಪಿಸ್ಕೊಂಡು ಸಹಿತ ಒಬ್ಬ ಎಸಿನು ಗಂಗಾಧರ್ ಸರ್ ಮಾತನಾಡ್ತಾ ಇದ್ರು ಮುರುಗೇಶ್ ನಿರಾಣಿ ಅವರು ಕೂಡ ಅದಕ್ಕೆ ಪುಷ್ಟಿ ಕೊಡೋ ಥರನೇ ಇತ್ತು ಅವರು ವಾಕ್ಯಗಳು ಕೂಡ. ಅಲ್ಲ, ಮುರುಗೇಶ್ ನಿರಾಣಿ ಅವರು ಮಾತಾಡಿದರೆ ಒಂದು ಬೇರೆ ಸಂದೇಶ ಇದೆ ಇದರಿಂದ. ಯಾಕೆ ಅಂತ ಹೇಳಿದ್ರೆ, ಒಂದು ಈಗ ಯಡಿಯೂರಪ್ಪ ಅವರ ಒಂದು ಏನಪ್ಪ ಅಂದರೆ ಒಂದು ಗುಂಪು ಅಂತಿದೆ. ಈಗ ವಿಜೇಂದ್ರ ಅಂತಕ್ಕಂಥವ್ರು ಅವ್ರು ಏನಪ್ಪ ಅಂದರೆ ಯಂಗ್ಸ್ಟರು ಮತ್ತು ಏನಪ್ಪ ಅಂದ್ರೆ ಅವ್ರ ಸುತ್ತಮುತ್ತ ಒಂದು ಬರೀ ಯುವಕರೇ ಇರ್ತಕ್ಕಂಥದ್ದು ಒಂದು ವಿಷಯ ಅದು. ಆದರೆ ಯಡಿಯೂರಪ್ಪನವ್ರ ಪರಿಸ್ಥಿತಿ ಹಾಗಿಲ್ಲ. ಯಡಿಯೂರಪ್ಪ ಒಂದು ಶಕ್ತಿ ಅಂತೇಳಿ ಅಲ್ಲಿ ಬಿಂಬಿಸಲ್ಪಟ್ಟಿದ್ದಾರೆ. ಅದಕ್ಕೆ ಅಂಟುಕೊಂಡಿರ್ತಕ್ಕಂಥವ್ರು ಹಲವಾರು ಇದ್ದಾರೆ. ಯಾರು ನಿರಾಣಿ ಅವರಿದ್ದಾರೆ, ಮತ್ತೇನಪ್ಪ ಅಂದ್ರೆ ರೇಣುಕಾಚಾರ್ಯರಿದ್ದಾರೆ, ಆಮೇಲೆ ಇನ್ನೂ ಬೇರೆ ಬೇರೆಯವರೆಲ್ಲ ಇದ್ದಾರೆ. ಇನ್ನು ನಮಗೇನಪ್ಪ ಅಂದರೆ ಇಲ್ಲೇ ಬಯಟಿಗೆ ಸಿಕ್ಕಿರಲಿಕ್ಕಿಲ್ಲ. ಹಾಗೆ ಅವ್ರದ್ದು ಒಂದು ಬೇರೆಯೇ ಒಂದು ಗ್ರೂಪ್ ಇದೆ. ಆ ಗ್ರೂಪು ಒಂದು ಸಂದೇಶ ಕೊಡ್ತಾ ಇದೆ ಹೈಕಮಾಂಡಿಗೆ ಅಂತಂತ. ಏನು, ನಿರಾಣಿಯವರ ಮೂಲಕ ನಾವು ವಿಜೇಂದ್ರ ಪರವಾಗಿ ನಿಂತಿದ್ದೇವೆ ನಾವು ಅಂತಂತ. ನಿರಾಣಿ ಕೂಡ ಬಿಗ್ಗೆಸ್ಟ್ ಆಸ್ಪಿರೆಂಟ್ ಸರ್, ಸ್ಟ್ರಾಂಗ್ ಆಸ್ಪಿರೆಂಟ್. ಅಲ್ಲ, ಆಸ್ಪಿರೆಂಟ್ ಕರೆಕ್ಟು. ಆದರೆ ಈ ಸನ್ನಿವೇಶದಲ್ಲಿ ಏನಪ್ಪ ಅಂತಾರಪ್ಪ ಅಂದರೆ ಇವ್ರನ್ನ ತೆಗೆದಾಗ ಏನಪ್ಪ ಅಂದ್ರೆ ಆಸ್ಪಿರೆಂಟ್ ಆಗ್ಬೋದು ಹೊರತಾಗಿ ಇವ್ರನ್ನ ತೆಗೆದು ಅವರು ಏನಪ್ಪ ಅಂದ್ರೆ ಆಸ್ಪಿರೆಂಟ್ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಇನ್ನೊಂದು ಏನಂದ್ರಪ್ಪ ಅಂದರೆ ಇವರು ರೇಣುಕಾಚಾರ್ಯ ಅವರು ಏನಂತಾರಪ್ಪ ಅಂದರೆ ಬೇರೆ ಅಲ್ಲಿ ಆ್ಯಕ್ಸೆಸ್ ಇಲ್ಲ ಅವರಿಗೆ ಹೈಕಮಾಂಡ್ನಲ್ಲಿ. ಇವರು ಏನಪ್ಪ ಅಂದರೆ ಯಡಿಯೂರಪ್ಪ ಅವ್ರ ಜೊತೆಗೆ ಇದ್ದುಕೊಂಡೇ ಏನಪ್ಪ ಅಂತಾರಪ್ಪ ಅಂದ್ರೆ ಅವ್ರು ಏನಪ್ಪ ಅಂದ್ರೆ ತಮ್ಮ ರಾಜಕೀಯ ಮಾಡಬೇಕಾಗತ್ತೆ. ಈ ಹಿಂದೆನೂ ಕೂಡ ಏನಪ್ಪ ಅಂದರೆ ಎಷ್ಟೇ ಅವ್ರನ್ನ ಪ್ರಬಲವಾಗಿ ಬೆಂಬಲಿಸಿ ಅವ್ರ ಜೊತೆಗಿದ್ದು ಎಲ್ಲ ಮಾಡಿದ್ರು ಸಹಿತ ಇವ್ರನ್ನ ಮಿನಿಸ್ಟರ್ ಮಾಡಲಿಲ್ಲ ಅವರು. ಅದು ಒಂದು ಅಸಮಾಧಾನ, ಅತೃಪ್ತಿ ಎಲ್ಲ ಇದೆ. ರಾಜಕೀಯ ಒಂದು ಸಲಹೆಗಾರ ಅಂತೇಳಿ ಮಾಡಿದರು. ಆಮೇಲೆ ಹೀಗೆ ಇವ್ರು ಏನಂತಂದ್ರೆ ಒಂದು ಈ ವಿಜೇಂದ್ರ ಅವರು ಏನಪ್ಪ ಅಂದ್ರೆ ಹೊಗಳೋದ್ರ ಮೂಲಕ, ಬಟ್ಟಂಗಿತನ ಮಾಡೋದ್ರ ಮೂಲಕ ಇನ್ನಷ್ಟು ಸ್ವಲ್ಪ ಏನಪ್ಪ ಅಂದ್ರೆ ಯಡಿಯೂರಪ್ಪ ಅವರ ಇದರೊಳಗಡೆ ಆಪ್ತತೆಯನ್ನು ಏನಪ್ಪ ಅಂದ್ರೆ ಹೆಚ್ಚಿಸ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ಆಮೇಲೆ ಏನಂತಂದರೆ ಈಗ ಮುಖ್ಯವಾಗಿ ಇಲ್ಲಿ ಗೋಚರಿಸ್ತಕ್ಕಂಥದ್ದು ಈ ಹೋಗುವಾಗ ಏನಪ್ಪ ಅಂದರೆ ಅಶೋಕ್ ಅವರು ಮತ್ತು ಏನಪ್ಪ ಅಂದ್ರೆ ವಿಜೇಂದ್ರ ಅವರು ಹೋದರು. ಬರುವಾಗ ಮತ್ತು ಬಂದ ಮೇಲೆ ಅಶೋಕು ಮತ್ತು ಏನಪ್ಪ ಅಂದ್ರೆ ಸೋಮಣ್ಣ ಅವರು ಗ್ಯಾಂಗಪ್ ಆಗಿಬಿಟ್ರು. ಇವರು ಏಕಾಂಗಿ ಆಗಿಬಿಟ್ರು. ಇದು ರಾಜಕೀಯದಲ್ಲಿ ಭಾಳ ಎದ್ದು ಕಾಣ್ತಾ ಇದೆ. ಈಗ ಅವ್ರು ಗ್ಯಾಂಗಪ್ ಆದರು, ಇವರು ಏಕಾಂಗಿ ಆದರು ಅಂತಕ್ಕಂಥದ್ದು. ಯಾಕಂದರೆ ಅವರು ಮಾತಾಡಿದ್ದಾರೆ. ಅದು ಇನ್ನೂ ಏನು ಮುಂದಿನ ದಿನಗಳಲ್ಲಿ ಇದರ ಒಂದು ಏನಾಗ್ಬೋದು ಪರಿಣಾಮ ಅಂತಕ್ಕಂಥದ್ದು ನಾವು ಕಾಯ್ದು ನೋಡಬೇಕಾಗುತ್ತೆ. ಸರ್, ನಿರಾಣಿಯವರು ಮಾತಾಡಿದಾರಲ್ಲ, ಇವತ್ತು ಫಸ್ಟ್ ಟೈಮು ಬಹಿರಂಗವಾಗಿ ಹೇಳಿದ್ದಾರೆ. ಅವರು ಬಹುಶಃ ಬಹಿರಂಗವಾಗಿ ಹೇಳಲ್ಲ. ಹಿಂದೆ ಸರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆವಾಗ ಇವ್ರ ಹೆಸರು ಆಲ್ಮೋಸ್ಟ್ ಫೈನಲ್ ಆಯಿತು ಅಂತ ಹೇಳಲಾಗ್ತಾ ಇತ್ತು. ಒಂದು ಮೂಲಗಳ ಪ್ರಕಾರ ಇವರು ತಮ್ಮ ತಂದೆ ತಾಯಿಯವ್ರನ್ನ ಏನೋ ಆಲ್ರೆಡಿ ಸ್ವೇರಿಂಗ್ಗೆ ಬೆಂಗಳೂರು ಕರೆಸೋ ಯೋಚನೆಯಲ್ಲಿದ್ದರು. ಆದರೆ ಆ ಬದಲಾದ ಸನ್ನಿವೇಶದಲ್ಲಿ ಮತ್ತು ರಾಜಕೀಯ ಆ ಒಂದು ದಿನದಲ್ಲಿ ನಡೀತಲ್ಲ, ಮೇಜರ್ ಡೆವಲಪ್ಮೆಂಟ್ಸ್ಗಳು ನಡೀತಲ್ಲ, ಅದರಲ್ಲಿ ನಿರಾಣಿಯವ್ರಿಗೆ ಏನೋ ಮುಖ್ಯಮಂತ್ರಿ ಕುರ್ಚಿ ಸಿಗಲಿಲ್ಲ. ಅವತ್ತಿಂದನೂ ಮುಖ್ಯಮಂತ್ರಿ ಆಸ್ಪಿರೆಂಟ್ ಅವರು, BJPಯ ಮುಖ್ಯಮಂತ್ರಿ ಕ್ಯಾಂಡಿಡೇಟು. ಎರಡನೇದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಆಮೇಲೆ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗುವಂಥ ಕ್ಯಾರೆಕ್ಟರ್ ಅವ್ರದ್ದು. ಬಿಸ್ನೆಸ್ ಮ್ಯಾನ್ ಅಲ್ಲ ಅವ್ರು, ರಾಜಕಾರಣನ ಕೂಡ ಬಿಸ್ನೆಸ್ ಥರನೇ ನೋಡ್ತಾರೆ. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅವರು. ಆಮೇಲೆ ವರಿಷ್ಠರನ್ನು ಕೂಡ ನೀಟಾಗಿ ವಿಶ್ವಾಸಕ್ಕೆ ತಗೊಂಡು ಮಾಡ್ಕೊಂಡು ಹೋಗುವಂಥ ಸ್ವಭಾವ. ಆದರೆ ಇವ್ರ ವಿರುದ್ಧ ಏನೋ ನಾನು ಯಾರಿಗೂ ಫಂಡ್ ಮಾಡಿದ್ದೀನಿ ಅಂತ ಮೆಸೇಜ್ ಹೇಳ್ಕೊಂಡಿದ್ದಾರೆ ಅಂತ ಮೆಸೇಜ್ ಸ್ಪ್ರೆಡ್ ಮಾಡಿ ಆವಾಗ ಇವರ ಹುದ್ದೆಯನ್ನು ತಪ್ಪಿಸಲಾಯಿತು. ಈಗ ಯಾವಾಗ ಸೋಮಣ್ಣವರ ಹೆಸರು ಕೇಳಿಬರ್ತಾ ಇದೆಯೋ, ಆಮೇಲೆ ಸೇಮ್ ಲಿಂಗಾಯತ ಸಮುದಾಯದ ನಿರಾಣಿಯವರು ಸಹಜವಾಗಿ ಓಪನ್ ಆಗಿ ಇವತ್ತು ಬಾಯಿ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ಅದೂ ಒಂದು ಒಳ ಕಾರಣ. ಬಹಿರಂಗವಾಗಿ ಕೇಳ್ತಾ ಇದ್ದಾರೆ, ಸೀನಿಯರ್ ಇದ್ದೀನಿ, ನನಗೆ ಅವಕಾಶ ಕೊಡಿ ಎನ್ನುವ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದಾರೆ ಸರ್. ಆಮೇಲೆ ಅಡ್ಡ ಮತದಾನದ್ದು ಪ್ರಸ್ತಾಪ ಮಾಡಿದ್ದಾರೆ. ಅಡ್ಡ ಮತದಾನ ನಡೆದಿರೋ ನಿಜ ಅಂತ. ಇನ್ನೊಬ್ರು ಯಾರು ಹೇಳ್ತಾ ಇದ್ರು ಸರ್, ಅಟ್ಲೀಸ್ಟು JDS ತನ್ನ 18 ಜನ MLAಗಳನ್ನ ರೆಸಾರ್ಟಿಗೆ ಕರ್ಕೊಂಡೋಗಿ ಸೇಫ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತು. BJPಯವರು ಪ್ರಯತ್ನನೇ ಮಾಡಲಿಲ್ವಲ್ಲ, ಅದು ದೊಡ್ಡ ಹಿನ್ನಡೆ ಅವ್ರಿಗೆ ಅಂತ. ಹೌದು, ಅದನ್ನು ಏನೋ ನಿರಾಣಿಯವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅಡ್ಡ ಮತದಾನ ಆಗಿರೋದು ನಿಜ ಅಂತ. ಅಂದರೆ ಸೂಕ್ಷ್ಮವಾಗಿ ಅವರು ಇಲ್ಲಿನ
ಲೀಡರ್ಗಳ ವೈಫಲ್ಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದಾಗಬಾರ್ದಿತ್ತು, ನಾನಿದ್ರೆ ಮಾಡ್ತಿರ್ಲಿಲ್ಲ ಅನ್ನುವ ಸಂದೇಶನೂ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಪೊಸಿಷನ್ಗೆ ನಾನು ಸೂಕ್ತ ಇದ್ದೇನೆ, ನಾನು ಕನ್ಸಿಡರ್ ಮಾಡಿ ಅನ್ನುವ ಅಪೀಲ್ನ ಮಾಡ್ಕೊತಾ ಇದ್ದಾರೆ. ಹೇಳೋಕ್ಕಾಗಲ್ಲ. ಇನ್ನೊಂದು ಕಡೆ ನಮ್ಮ ಸೋಮಣ್ಣವ್ರಿಗೆ ಇಷ್ಟ ಇಲ್ಲವಂತೆ, ಅವರು ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಸೆಂಟ್ರಲ್ ಮಿನಿಸ್ಟ್ರ್ ಇದ್ದಾರೆ, ಅದು ಬಿಟ್ಟು ಬರುವ ಇಷ್ಟ ಇಲ್ಲ, ಅಥವಾ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಆದರೆ ಎಲ್ಲ ಕಡೆ ಒಪ್ಪುವ ಕ್ಯಾಂಡಿಡೇಟು ಸೋಮಣ್ಣ. ಯತ್ನಾಳ್ ಅವರೇ ಒಪ್ತಾರೆ. ಇದು ವಿರೋಧಿ ಬಣ ಇದೆಯಲ್ಲ, ಬಂಡುಕೋರರ ಬಣ ಇದೆಯಲ್ಲ, ಸೋಮಣ್ಣ ಬಂದರೆ ಇವರು ಒಪ್ಕೊಂಡ್ಬಿಡ್ತಾರೆ ಸರ್. ಯಡಿಯೂರಪ್ಪ ಸುತಾರಾಮ್ ಒಪ್ಪಲ್ಲ. ಯಡಿಯೂರಪ್ಪ ಮಾತ್ರ ಒಪ್ಪಲ್ಲ, ಯಡಿಯೂರಪ್ಪ ಕುಟುಂಬ ಒಪ್ಪಲ್ಲ. ಆದರೆ ಈ ಬಂಡುಕೋರರು ಒಪ್ತಾರೆ, ಜೋಶಿಯವರು ಒಪ್ತಾರೆ. ಜೋಶಿಯವರು ಆ ಕಾಲದಿಂದ ಸ್ನೇಹಿತರು ಅವರಿಬ್ಬರು. ಯತ್ನಾಳ್ ಅವರು ಒಪ್ತಾರೆ, ಬೇರೆ ಲೀಡರ್ಗಳು ಓಕೆ ಅಂತಾರೆ. ಹಾಗಾಗಿ ಸೋಮಣ್ಣವರ ಕೈ ಮೇಲಾಗಿದೆ. ಒಪ್ಪೋದಲ್ಲ, ಜೋಶಿ ಅವ್ರದ್ದೇ ಕ್ಯಾಂಡಿಡೇಟ್ ಅದು. ಜೋಶಿ ಅವ್ರದ್ದೇ ಕ್ಯಾಂಡಿಡೇಟ್, ಕರೆಕ್ಟಾಗಿ ಹೇಳಿದ್ರಿ. ಹಾಗಾಗಿ ಏನೋ ನಿರಾಣಿಯವರು ಒಂದು ಬೇಡಿಕೆ ಇಟ್ಟಿದ್ದಾರೆ. ನೋಡಬೇಕು ಹೈಕಮಾಂಡ್ ಅವರು ಇದನ್ನು ಯಾವ ರೀತಿ ಪರ್ಸ್ಯೂ ಮಾಡ್ತಾರೆ ಅನ್ನೋದನ್ನು ನೋಡಬೇಕು.